ಹಾಯ್ ಹಲೋ ಹೇಗಿದ್ದೀರಿ ಎಲ್ಲರೂ. ಇವತ್ತು ನಾನು ನಿಮಗೆ ಯಾವ ಥರ ಟೈಮ್ ಟೇಬಲ್ ಹಾಕ್ಕೋಬೇಕಂತೇಳಿ ಹೇಳ್ಕೊಡ್ತೀನಿ. ಬಿಕಾಸ್ ಸ್ಟಾರ್ಟಿಂಗ್ ಇವಾಗ ತಾನೇ ಡಿಗ್ರಿ ಮುಗಿಸ್ಕೊಂಡು ಕಾಂಪಿಟೇಟಿವ್ ಫೀಲ್ಡಿಗೆ ಹೋಗಿರ್ತೀರಿ. ಆಲ್ಮೋಸ್ಟ್ ಅಂಥವರಿಗೆ ನಾವು ಯಾವ ಥರ ಟೈಮ್ ಟೇಬಲ್ ಹಾಕ್ಕೋಬೇಕು ಆ್ಯಂಡ್ ಯಾವ ಥರ ಸ್ಟಡಿ ಮಾಡಬೇಕಂತೇಳಿ ಗೊತ್ತಿರಲ್ಲ. ಸುಮ್ಮನೆ ರ್ಯಾಂಡಮ್ ಆಗಿ ಸ್ಟಡಿ ಮಾಡ್ತಿರ್ತೀರಿ. ಸೊ ಅದಕ್ಕೆ ನಾನು ಒಂದು ಟೈಮ್ ಟೇಬಲ್ನ ನಿಮಗೆ ಹೇಳ್ಕೊಡ್ತೀನಿ. ಈ ಟೈಮ್ ಟೇಬಲ್ ನಿಮಗೇನಾದರೂ ಓಕೆ ಆಯಿತು ಅಂತಂದರೆ ಇದೇ ಟೈಮ್ ಟೇಬಲ್ನ ಫಾಲೋ ಮಾಡಿ. ಇಲ್ಲ ಒಂದು 15 ದಿನ ಟ್ರೈ ಮಾಡಿ ನೋಡಿ. ಒಂದು ವಾರ ಅಟ್ಲೀಸ್ಟ್ 15 ದಿನ ಆಗ್ಲಿಕ್ಕಂದ್ರೂ ಒಂದು ವಾರ ಟ್ರೈ ಮಾಡಿ ನೋಡಿ ನಾನು ಯಾವ ಥರ ಹೇಳ್ಕೊಡ್ತೀನಿ ಅಂಥೇಳಿ. ಸೊ ಇದು ನಿಮಗೆ ಓಕೆ ಆಯಿತು ಅಂದರೆ ಓಕೆ, ಇದನ್ನೇ ಫಾಲೋ ಮಾಡಿ. ಇಲ್ಲ ಅಂದರೆ ನಿಮ್ಮದೇ ಆದಂಥ ಯಾವುದೋ ಬೇರೆ ಥರ ಏನಾದರೂ ಟೈಮ್ ಟೇಬಲ್ ಇತ್ತಂತಂದರೆ ಅದನ್ನು ನೀವು ಫಾಲೋ ಮಾಡಿ. ಒಟ್ಟಿನಲ್ಲಿ ಯಾರ್ದಾದ್ರೂ ಒಂದು ಟೈಮ್ ಟೇಬಲ್ನ ಯಾರದೇ ಇರಲಿ, ನಾನಿರಲಿ ಇನ್ನೊಬ್ಬರು ಇರಲಿ, ಯಾರು ಹೇಳ್ತಾರಲ್ಲ, ಸೊ ನಿಮಗೆ ಯಾವುದು ಅನುಕೂಲ ಆಗುತ್ತೆ, ಸೊ ಇವ್ರ ಟೈಮ್ ಟೇಬಲ್ನ ನಾನು ಫಾಲೋ ಮಾಡಿದ್ರೆ ಬೇಗ ಅಚೀವ್ಮೆಂಟ್ ಮಾಡ್ಕೋಬೋದು ಅಂತೇಳಿ ನಿಮ್ಗೆ ಅನಿಸಿದ್ರೆ ಅವ್ರ ಟೈಮ್ ಟೇಬಲ್ನ ಫಾಲೋ ಮಾಡಿ. ಬಟ್ ನಾನಿಲ್ಲಿ ಒಂದು ಟೈಮ್ ಟೇಬಲ್ನ ಹೇಳ್ಕೊಡ್ತೀನಿ. ಸೊ ಇದು ಯಾವ ಥರ ಇರ್ತದೆ ಅಂತೇಳಿ ಒಂದು ನಿಮಿಷ ನೋಡಿ. ಇಲ್ಲಿ ನೋಡಿ, 24 ತಾಸಲ್ಲಿ ನಾವು ಯಾವ ಥರ ಟೈಮ್ನ ಕನ್ಸ್ಯೂಮ್ ಮಾಡ್ಬೇಕಂತೇಳಿ. ಇವಾಗ ಮಾರ್ನಿಂಗ್ ನೀವು 3:45ಕ್ಕೆ ಎದ್ರೆ ಅಲ್ಲಿಂದ 3:45ರಿಂದ 4 ಗಂಟೆ ತನಕ ನೀವು ಫ್ರೆಶ್ ಅಪ್ ಆಗ್ಬೋದು. ಅಂದರೆ ಎದ್ದು ಸ್ವಲ್ಪ ಮುಖ ತಗೊಂಡು ಬ್ರಷ್ ಮಾಡ್ಕೋಬೋದು. ಒಟ್ಟಿನಲ್ಲಿ ನೀವು ಫ್ರೆಶ್ ಅಪ್ ಆಗೋಕೆ ಒಂದು 15 ನಿಮಿಷ ತೊಗೊಂಡ್ರೆ ಅಲ್ಲಿ 4 ಗಂಟೆ ಆಗ್ತದೆ. ಸೊ ಇಲ್ಲಿ 4 ಗಂಟೆಯಿಂದ ನೀವು ಎಷ್ಟು ತಾಸು ಓದ್ಬೋದು ಅಲ್ಲಿ? 4ರಿಂದ 5 1 ಅವರ್, ಓಕೆನಾ. ಆಮೇಲೆ 5ರಿಂದ 6 ಇಲ್ಲಿ 1 ಅವರ್, ಆಮೇಲೆ 6ರಿಂದ 7 ಇಲ್ಲಿ 1 ಅವರ್, ಆಮೇಲೆ 7ರಿಂದ 8 ಇಲ್ಲಿ 1 ಅವರ್, 8ರಿಂದ 9 ಇಲ್ಲಿ 1 ಅವರ್. ಅಂದರೆ ಟೋಟಲ್ ಎಷ್ಟು ಅವರ್ ಆಗುತ್ತೆ ಇಲ್ಲಿ? 1 2 3 4 5 1 2 3 4 5 ಇವಾಗ 5 ತಾಸು ಆಗ್ತದೆ. ಸೊ ಎಷ್ಟಾಗ್ತದೆ? 5 ಅವರ್ ಆಗ್ತದೆ. ನೀವು ಬೆಳಗ್ಗೆಯೇ 5 ತಾಸು ಓದ್ಕೊಂಡ್ರೆ, ಸೊ ಇಲ್ಲಿ ನೀವು 5ರಿಂದ 6 6ರಿಂದ 7 ಇದೆಯಲ್ಲ, ಸೊ ಇಲ್ಲಿ ನೀವು ಒಂದು 10ರಿಂದ 15 ನಿಮಿಷ ಬ್ರೇಕಪ್ ತೊಗೋಬೋದು. ಏನಾದರೂ ನೀರು ಕುಡಿಯೋದಾಗಲಿ ಅಥವಾ ಸುಮ್ಮನೆ ಸ್ವಲ್ಪ ಬೋರ್ ಅನಿಸುತ್ತಂದ್ರೆ ಒಂದು 15 ನಿಮಿಷ ನೀವು ಸ್ವಲ್ಪ ಬ್ರೇಕ್ ತೊಗೊಂಡು ಮತ್ತು ಆಮೇಲೆ ಕೂಡ ಓದ್ಕೊ ಸ್ಟಾರ್ಟ್ ಮಾಡ್ಬೋದು. ಒಟ್ಟಿನಲ್ಲಿ ನೀವು ಡೈಲಿ ಈ ಥರ ಬೆಳಗ್ಗೆ 4ರಿಂದ 9 ತನಕ ಓದಿದ್ರೆ ನಿಮ್ದು ಇಲ್ಲೇ 5 ಗಂಟೆ ಎಷ್ಟಾದಪ್ಪ, 5 ಅವರ್ ಇಲ್ಲೇ ನಿಮ್ಗೆ ಸ್ಟ್ಯಾಂಡರ್ಡಾಗಿ ಇಲ್ಲೇ ಸ್ಟಡಿ ಅವರ್ ಆಗ್ಬಿಡ್ತದೆ. ಸೊ ಒಂದು ದಿನಕ್ಕೆ ಎಷ್ಟು ತಾಸು ಓದ್ತೀರಿ ನೀವು? ಏನಂದ್ರೆ ಮ್ಯಾಕ್ಸಿಮಮ್ ಅಂತಂದ್ರೆ ಮ್ಯಾಕ್ಸಿಮಮ್ ಒಂದು 12 ತಾಸು ಓದ್ತೀರಾ, ಓಕೆನಾ. ಮ್ಯಾಕ್ಸಿಮಮ್ ಒಂದು 12 ಅವರ್ ಓದ್ತೀರಂತಂದ್ರೆ ನಿಮ್ಗೆ 12 ಅವರಲ್ಲಿ ಬೆಳಗ್ಗೆನೇ ನಿಮ್ಗೆ ಎಷ್ಟಾಗುತ್ತಂದ್ರೆ ಇಲ್ಲಿ 5 ಅವರ್ ಆಗ್ಬಿಡ್ತದೆ, ಓಕೆ. ಇನ್ನು ಮಿಕ್ಕಿದ್ದು ಎಷ್ಟು ಉಳಿತದೆ? ಸೊ 12ರಲ್ಲಿ 5 ಹೋಯ್ತಂದ್ರೆ ಎಷ್ಟು? 7 ತಾಸು ಹೋಯ್ತದೆ. ಸೊ 7 ತಾಸಲ್ಲಿ ಏನು ಮಾಡಬೇಕಪ್ಪ ನೀವು? ಇನ್ನೂ 7 ತಾಸು ಯಾವಾಗ ಓದ್ತೀರಿ? ಇದು ನಿಮಗಿಲ್ಲಿ ಇನ್ನೂ 7 ತಾಸು ಹೋಯ್ತದೆ. ಸೊ ಆ 7 ತಾಸಲ್ಲಿ ಏನು ಮಾಡ್ಬೇಕಂದ್ರೆ ಇವಾಗ ಏನಪ್ಪ 9ರಿಂದ ನೀವು 10 ಹೋಗಿ ಟಿಫಿನ್ ಮಾಡ್ಕೊಳ್ಳೋಕೆ ತೊಗೋಬೇಕು. ಟಿಫಿನ್ ಮಾಡ್ಕೊಳ್ಳೋಕ್ಕಾಗಲಿ ಅಥವಾ ಫ್ರೆಶ್ ಹೋಗಿ ಜಳಕ ಮಾಡೋಕ್ಕಾಗಲಿ ಅಥವಾ ಏನೋ ನೀವು ಅಂದರೆ ಇಲ್ಲಿ ನಿಮಗೆ 1 ಅವರ್ ಬರ್ತದೆ. ಸೊ ಇಲ್ಲಿ ನೀವು 1 ಅವರ್ ತೊಗೋಬೇಕು. 9ರಿಂದ 10 ಅಂದರೆ ಒಂದು ತಾಸು ಇರ್ತದೆ. ಆ 1 ತಾಸಲ್ಲಿ ನೀವು ಜಳಕ ಮಾಡೋದಾಗಲಿ ಅಥವಾ ಫ್ರೆಶ್ ಅಪ್ ಆಗಲಿ ಟಿಫಿನ್ ಮಾಡೋದಾಗಲಿ ಏನೋ ಒಂದು ಮಾಡಿಕೊಂಡ್ರೆ 1 ತಾಸು ತೊಗೊಂಡ್ರೆ ನಿಮ್ಗೆ ಇಲ್ಲಿ 10 ಗಂಟೆ ಆಗುತ್ತಲ್ಲ. ಸೊ ಆಮೇಲೆ ನೀವು 10ರಿಂದ 11 12 ಎಷ್ಟು ತಾಸು ಆಗುತ್ತೆ? 10ರಿಂದ 1 10ರಿಂದ 11 11ರಿಂದ 12 ಇಲ್ಲಿ 2 ತಾಸು ಬರ್ತದೆ ನಿಮ್ಗೆ. ಸೊ ಇಲ್ಲಿ ನೀವು 2 ತಾಸು ಸ್ಟಡಿ ಮಾಡಿದ್ರೆ ಅಲ್ಲಿ 5 + 2 ಎಷ್ಟಾಗ್ತದೆ? 7 ತಾಸು ಆಗ್ತದೆ, ಓಕೆನಾ. ಸೊ ಇಲ್ಲಿ 10ರಿಂದ 11 12 ಇಲ್ಲಿ 2 ತಾಸು ಆಗ್ತದೆ. ಆಮೇಲೆ 12ರಿಂದ 12 + 1 ಅಂದರೆ ಇಲ್ಲಿ 1 ತಾಸು ಬರ್ತದೆ. ಅಂದರೆ ಟೋಟಲ್ ನಿಮ್ಗೆ ಎಷ್ಟು ತಾಸು ಆಗ್ತದೆ? 8 ತಾಸು ಆಗ್ತದೆ. ಇಲ್ಲಿ ನೋಡಿಲಿ, ನೀವು ಬೆಳಗ್ಗೆ 4ರಿಂದ ಮಧ್ಯಾಹ್ನ 1 ತನಕ ನೀವು ಇಲ್ಲಿ 8 ತಾಸು ಸ್ಟಡಿ ಮಾಡ್ಬೋದು ನೀವು ಕರೆಕ್ಟಾಗಿ ಟೈಮ್ ಟೇಬಲ್ ಹಾಕ್ಕೊಂಡ್ರೆ. ಸೊ ಆಮೇಲೆ 1ರಿಂದ 2 ನೀವು ಲಂಚಿಗೆ ಬಿಟ್ಟರೆ 2ರಿಂದ 3 ಅಥವಾ 3ರಿಂದ 4 ಇಲ್ಲಿ ಒಂದು 2 ತಾಸು ಆಗ್ತದೆ. ಸೊ 2 ತಾಸು ನೀವು ಸಾಕಪ್ಪ ಸ್ಟಡಿ ಅಂತೇಳಿ ಅಂದ್ರೆ ನೀವು 2 ತಾಸಲ್ಲಿ ನೀವು ಸ್ವಲ್ಪ ನಿದ್ದೆ ಮಾಡ್ಕೋಬೋದು. ನಿದ್ದೆ ಮಾಡ್ಕೋಬೋದಿಲ್ಲ, ಏನಾದರೂ ಸುಮ್ಮನೆ ಯೂಟ್ಯೂಬ್ ಏನಾದರೂ ನಿಮ್ಗೆ ಏನು ಗೊತ್ತಿದೆಯೋ ಅದನ್ನು ಮಾಡ್ಕೊತ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು. ಒಂದು 2 ತಾಸು ಮಧ್ಯಾಹ್ನ ಒಂದು 2 ತಾಸು ಟೈಮ್ ಸ್ಪೆಂಡ್ ಮಾಡಿದ್ರೆ ಮತ್ತೆ ಇಲ್ಲಿ ನೀವು ಸಾಯಂಕಾಲ 4ರಿಂದ ಸ್ಟಾರ್ಟ್ ಮಾಡಬೇಕು. ಮತ್ತೆ ನೀವು ಸಾಯಂಕಾಲ ಇಲ್ಲಿ 4 ಗಂಟೆಯಿಂದ ಏನಾದರೂ ಸ್ಟಡಿ ಸ್ಟಾರ್ಟ್ ಮಾಡಿದ್ರೆ 4ರಿಂದ 5 5ರಿಂದ 6 6ರಿಂದ 7 7ರಿಂದ
8 ಎಷ್ಟಾಗ್ತದೆ? 4ರಿಂದ 5 1 ತಾಸು, 5ರಿಂದ 6 1 ತಾಸು, 6ರಿಂದ 7 1 ತಾಸು, 7ರಿಂದ 8 1 ತಾಸು. ಎಷ್ಟಾತಿಲ್ಲಿ? 1 2 3 4 ಟೋಟಲ್ 4 ತಾಸು ಆಯ್ತು. 4 ತಾಸು ಅಂದಾಗ ಮೊದಲೇ ನೀವು ಇಲ್ಲಿ ಮಧ್ಯಾಹ್ನ ಬೆಳಗ್ಗೆ 4ರಿಂದ ಮಧ್ಯಾಹ್ನ 1 ಗಂಟೆ ತನಕ ನಿಮ್ಗೆ ಇಲ್ಲಿ 8 ತಾಸು ಆಗಿರ್ತೈತಿ. ಓಕೆನಾ? ಸೊ ಅವಾಗ ಮತ್ತೆ ಮಧ್ಯಾಹ್ನ ನೀವು 4ರಿಂದ ಸಾಯಂಕಾಲ ನೈಟ್ 8 ತನಕ ಅಂದ್ರೆ ಇಲ್ಲಿ 4 ತಾಸು ಆಗುತ್ತೆ. ಅಂದರೆ ಟೋಟಲ್ ಎಷ್ಟು ತಾಸು ಆಗುತ್ತೆ? ಇಲ್ಲಿ 11 ತಾಸು ಆಯ್ತು. ಸೊ ನೀವು ಲಾಸ್ಟ್ 8 ಗಂಟೆ ತನಕ ಓದಿ ನೀವು 8ರಿಂದ 9 ಊಟ ಮಾಡ್ಬೋದು. ಓಕೆ, ಊಟ ಮಾಡಿಕೊಂಡು 9ರಿಂದ 10 ನೀವು ಬೇರೆ ಏನಾದರೂ 1 ತಾಸು ಏನೋ ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂತಂದ್ರೆ 9ರಿಂದ 10 ತನಕ ಏನಾದರೂ ಯಾವುದೋ ಒಂದು ಸಬ್ಜೆಕ್ಟ್ ಓದಿದ್ರು ಕೂಡ ನೀವು ಇಲ್ಲಿ ಏನಿಲ್ಲ ಅಂತಂದರೂ ಡೈಲಿ ನೀವು 12ರಿಂದ 13 ತಾಸು ಸ್ಟಡಿ ಮಾಡ್ಬೋದು. ಸಾಕು ಅಷ್ಟೇ. ಮ್ಯಾಕ್ಸಿಮಮ್ 12 13 ಅಂದರೆ ಭಾಳ ಆಗ್ತದೆ. ಸೊ ನೀವು ಲಾಸ್ಟ್ 10 ಗಂಟೆ ಮಾಡ್ಕೊಂಡ್ರೂ ಕೂಡ ನಿಮಗಿಲ್ಲಿ ಟೈಮ್ ನಿದ್ದೆ ಮಾಡಲಿಕ್ಕೆಲ್ಲ ಅನುಕೂಲ ಆಗುತ್ತೆ. ಸೊ ಲಾಸ್ಟ್ ನೀವು 10 ಗಂಟೆ ಮಾಡ್ಕೋಬೇಕು ಸ್ಟಡಿ ಅವರು. 10 ಗಂಟೆ ಮಾಡ್ಕೊಂಡ್ರೆ 10ರಿಂದ 11 11ರಿಂದ 12 12ರಿಂದ 1 2 3 4 ಎಷ್ಟು ತಾಸು ಆಗ್ತದೆ ಇಲ್ಲಿ? 10ರಿಂದ 11 ಇಲ್ಲಿ 1 ತಾಸು, 2 ತಾಸು, 3 ತಾಸು, 4 ತಾಸು, 5 ತಾಸು, 6 ತಾಸು ನಿದ್ದೆ ಆಗುತ್ತೆ ನಿಮಗಿಲ್ಲಿ. 10ರಿಂದ 11 1 ಅವರ್ ಅಂದರೆ 12 1 ಅವರ್, 12ರಿಂದ 1 ಅವರ್ ಇಲ್ಲಿ 3 ಆಯ್ತು. ಮತ್ತು ಈ ಕಡೆ 3 ಅಂದರೆ ಟೋಟಲ್ ನೀವು 6 ತಾಸು ನಿದ್ದೆ ಮಾಡಬೇಕಾಗತ್ತೆ ಇಲ್ಲಿ ಬೆಳಗ್ಗೆ 4 ತನಕ. ಆಮೇಲೆ ನೀವು ಇಲ್ಲಿಂದ ನಮಗೆ 6 ತಾಸು ನಿದ್ದೆ ಸಾಕಾಗ್ತಿಲ್ಲ ಅಂದರೂ ಕೂಡ ನಿಮಗಿಲ್ಲಿ ಮಧ್ಯಾಹ್ನ 1 ಗಂಟೆಯಿಂದ 2 ಗಂಟೆಯಿಂದ 3 ಗಂಟೆ ಇರ್ತದಲ್ಲ. ಸೊ ಇಲ್ಲಿ ಒಂದು 2 ತಾಸು ನಿಮಗೆ ಟೈಮ್ ಇರ್ತದೆ. ಸೊ ಈ ಟೈಮಲ್ಲಿ ಕೂಡ ನೀವು ಸ್ವಲ್ಪ 1 ಅವರ್ ನಿದ್ದೆ ಮಾಡ್ಕೊಂಡ್ರೆ ನಿಮಗಿಲ್ಲಿ 6 ತಾಸು ನಿದ್ದೆ ಪ್ಲಸ್ ಇಲ್ಲಿ 1 ತಾಸು ನಿದ್ದೆ ನಿಮಗೆ 7 ತಾಸು ನಿದ್ದೆ ಆಗ್ಬಿಡ್ತದೆ. ಸೊ ಸಾಕು, ಮ್ಯಾಕ್ಸಿಮಮ್ ಒಂದು 7 ತಾಸು ನಿದ್ದೆ ಸಾಕು. ಯಾಕಂದ್ರೆ ನಾವು ಕಾಂಪಿಟೇಟಿವ್ ಅಂತ ಹೋದಾಗ ನಾವು ಮ್ಯಾಕ್ಸಿಮಮ್ ಹೇಳ್ತಾರೆ 7ರಿಂದ 8 ತಾಸು ನಿದ್ದೆ ಮಾಡ್ಬೇಕಂತೇಳಿ. ಬಟ್ ನಾವು ನಿದ್ದೆನೇ ಮಾಡೋಕ್ಕೆ ಹೋಗಿರ್ಲಿವಲ್ಲ, ಸ್ವಲ್ಪ ನಾವು ಎಫರ್ಟ್ ಆಗಬೇಕಾಗತ್ತೆ. ಒಂದು 7 ತಾಸು ಮ್ಯಾಕ್ಸಿಮಮ್ ಒಂದು 6ರಿಂದ 7 ತಾಸು ನಿದ್ದೆ ಮಾಡಿದ್ರೆ ಓಕೆ, ಪರವಾಗಿಲ್ಲ, ಏನಾಗಲ್ಲ. ಒಂದು 4-5 ತಿಂಗಳು ಏನಾಗಲ್ಲ. ಆಮೇಲೆ ನೀವು ಡೈಲಿ ಏನು ಮಾಡ್ಬೇಕಂತಂದ್ರೆ ಸ್ವಲ್ಪ ಬೆಳಗ್ಗೆ ಎದ್ದಾಗ ನೀವು ಸಾಕು ನಮಗೆ ಈ 13 ತಾಸು ಹೆವಿ ಆಗತ್ತೆ ಅಂತಂದ್ರೆ ನೀವು 4ರಿಂದ 5 ತಾಸು ಆಗ್ತದಲ್ಲ, ಆ 1 ತಾಸಲ್ಲಿ ನೀವು ಸ್ವಲ್ಪ ಮೆಡಿಟೇಷನ್ ಆಗಲಿ ಅಥವಾ ಏನಾದರೂ ವಾಕಿಂಗ್ ಆಗಲಿ ಆ ಥರ ಮಾಡ್ಕೋಬೇಕು ನೀವು ಬೆಳಗ್ಗೆ. ಒಟ್ಟಿನಲ್ಲಿ ನಮ್ಮ ಬೆಳಗ್ಗೆ 5 ತಾಸು ನಿದ್ದೆ 5 ತಾಸು ಸ್ಟಡಿ ಆಗ್ತದಲ್ಲ, ಆ 5 ತಾಸಲ್ಲಿ ನಮಗೆ 5 ತಾಸು ಬೇಡ, ಒಂದು 4 ತಾಸು ಮಾಡ್ಕೊತೀವಿ ಅಂತಂದ್ರೆ ನೀವು ಆ 1 ತಾಸನ್ನ ಹೆಂಗೆ ಮಾಡ್ಕೋಬೇಕಂತಂದ್ರೆ ಸ್ವಲ್ಪ ನೀವು ಮೆಡಿಟೇಷನ್ ಆದರೂ ಮಾಡ್ಕೋಬೇಕು. ಮಾಡ್ಕೋಬೇಕಿಲ್ಲ ಅಂದ್ರೆ ಯೋಗ, ಒಟ್ಟಿನಲ್ಲಿ ವಾಕಿಂಗ್ ಏನಾದರೂ ಯಾವುದಾದ್ರೂ ಒಂದು ಮಾಡ್ಕೋಬೇಕು. ಒಟ್ಟಿನಲ್ಲಿ 1 ತಾಸು ನೀವು ಆ ಥರ ಏನಾದರೂ ಮಾಡಿದಾಗ ನೀವು ಡೈಲಿ ಏನು ರೊಟೇಷನ್ ಮಾಡ್ತಿರಲ್ಲ, ಸೊ ಆ ರೊಟೇಷನ್ನ ಸ್ವಲ್ಪ ನಿಮ್ಗೆ ಡೇ ಬೈ ಡೇ ಪಿಕಪ್ ಮಾಡ್ತದೆ. ಹಂಗೆ ನಾವು ಸುಮ್ಮನೆ ಏನು ಮೆಡಿಟೇಷನ್ ಮಾಡಲ್ಲ, ಏನು ವಾಕಿಂಗ್ ಮಾಡಲ್ಲ, ಏನು ಯಾವುದೇ ಒಂದು ಯೋಗ ಮಾಡಲ್ಲ ಅಂತಂದರೆ ಸುಮ್ಮನೆ ರ್ಯಾಂಡಮಾಗಿ ಹಂಗೆ ಓದ್ತಾಯಿತ್ತು ಅಂತಂದ್ರೆ ಓಕೆ, ಬೆಳಗ್ಗೆ ಓದೋದ್ರಿಂದ ಮೈಂಡ್ ಸ್ವಲ್ಪ ಫ್ರೆಶ್ ಅಪ್ ಆಗ್ತದೆ, ಆಮೇಲೆ ಫ್ರೆಶ್ ಇರ್ತದೆ, ಓದೋದೆಲ್ಲ ಮೈಂಡಲ್ಲಿ ಕುಂದಿರ್ತದೆ. ಬಟ್ ಜಾಸ್ತಿ ಲಾಂಗ್ ಟೈಮ್ ನಮ್ಮ ಮೈಂಡಲ್ಲಿ ಉಳಿಯಲ್ಲ ಅದು. ನಾವು ಸ್ವಲ್ಪ ದಿನ ಇರ್ತದೆ, ಒಂದು ವಾರ ಹಿಂಗೆ ಇರ್ತದೆ ಮ್ಯಾಕ್ಸಿಮಮ್, ಮತ್ತೆ ಮರೆಯೋಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ನೀವು ಏನು ಮಾಡ್ಬೇಕಂತಂದ್ರೆ ನಾನು ಹೇಳಿದ 5 ತಾಸು ಇದೆಯಲ್ಲ ಬೆಳಗ್ಗೆ, ಸೊ ಈ ಬೆಳಗ್ಗೆ 5 ತಾಸರಲ್ಲಿ ನೀವು 1 ತಾಸನ್ನ ಮೈನಸ್ ಮಾಡ್ಕೊಂಡ್ರೆ ಡೈಲಿ 1 ಅವರ್ ನೀವು ಏನು ಮಾಡಬೇಕಂತ 30 ಮಿನಿಟ್ಸ್ ಮೆಡಿಟೇಷನ್ ಆಗಲಿ ಅಥವಾ ಸ್ವಲ್ಪ ಯೋಗ ಆಗಲಿ ಅಥವಾ ಒಂದು ವಾಕಿಂಗ್ ಆಗಲಿ ಅಥವಾ ಏನು ಎಕ್ಸಸೈಸ್ ಆಗಲಿ ಯಾವ್ದಾರು ಒಂದು ಮಾಡ್ಕೊರಿ. 1 ಅವರ್ ನೀವು ಟೈಮ್ ಸ್ಪೆಂಡ್ ಮಾಡಿದ್ರಿ ಅಂತಂದ್ರೆ, ಇವಾಗ ನೀವು 1 ಅವರ್ ಏನಾದರೂ ಮೆಡಿಟೇಷನ್ ಏನಾದರೂ ಮಾಡಿದ್ರಿ ಅಂತ ತಿಳ್ಕೊಳ್ಳಿ, ನಿಮ್ಗೆ ಅದೇ ಎಷ್ಟು ಹೆಲ್ಪ್ ಆಗುತ್ತೆ ಅಂತಂದ್ರೆ ನೀವು 4 ತಾಸು ಓದಿರ್ತೀರಲ್ಲ, ಅದೇ 2 ತಾಸಲ್ಲಿ ಓದಿ ಮುಗಿಸ್ತೀರಿ. ಸೊ ಆ ಥರ ಮೆಡಿಟೇಷನ್ ಆಗಲಿ, ಆಮೇಲೆ ಯೋಗ ಆಗಲಿ, ವಾಕಿಂಗ್ ಆಗಲಿ, ಇವೆಲ್ಲ ಭಾಳ ಹೆಲ್ಪ್ಫುಲ್ ಆಗುತ್ತೆ ನಮ್ಮ ಮೈಂಡ್ಗೆ. ಸೊ ಸ್ಟ್ರೆಸ್ನ ಕೂಡ ಕಡಿಮೆ ಮಾಡ್ತದೆ. ಜಾಸ್ತಿ ಹೆಂಗೆ ನೀವು ಎಷ್ಟು ತಾಸು ಓದ್ತಿರಲ್ಲ ಅಷ್ಟೇ 1 ಅವರ್ ಆಗಲಿ 1.5 ಅವರ್ ಆಗಲಿ ನೀವು ಸ್ವಲ್ಪ ನಿಮ್ಮದು ಮೆಂಟಲಿ ಸ್ಟ್ರಾಂಗ್ ಆಗಲಿಕ್ಕೆ ಸ್ವಲ್ಪ ಟೈಮ್ ಕೊಡಬೇಕಾಗತ್ತೆ. ಸೊ ನೀವು ಮೆಂಟಲಿ ಕೂಡ ಸ್ಟ್ರಾಂಗ್ ಇರ್ರಿ, ಅಂದಾಗ ಮಾತ್ರ ನೀವು ಏನು ಓದಿರ್ತೀರಲ್ಲ ಅದು ಕೂಡ ಮೈಂಡಲ್ಲಿ ಇರ್ತದೆ. ಸುಮ್ಮನೆ ನಾವು ಮೆಂಟಲಿ ಸ್ಟ್ರಾಂಗ್ ಇರಲ್ಲ, ಆ ಮೈಂಡಲ್ಲಿ ಏನೋ ಒಂಥರ ಬೇರೆ ಬೇರೆ ಥರ ಆಲೋಚನೆಗಳು ಬರ್ತಿರ್ತಾವೆ. ಸುಮ್ಮನೆ ಬುಕ್ ಹಿಡ್ಕೊಂಡು ಏನೋ ಓದ್ತಿರ್ತೀವಿ ಅಂದರೆ ನಿಜವಾಗ್ಲೂ ನಾವು ಒಂದು 5 ಅಲ್ಲ 6 7 ವರ್ಷ ಆದರೂ ಕೂಡ ನಾವು ಜಾಬ್ ತೊಗೊಳ್ಳಲ್ಲ. ಆದಷ್ಟು ಡೈಲಿ ಯೋಗ ಇಲ್ಲಾಂದರೆ ಮೆಡಿಟೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನಿಮಗೆ ಏನಿಲ್ಲ, ಬರ್ತಾ ಒಂದು ವಾರ ಅಷ್ಟೇ ನಿಮಗೆ ತ್ರಾಸ ಆಗ್ಬೋದು.
ಸ್ವಲ್ಪ ಬರ್ಡನ್ ಅನ್ಸ್ತದೆ ಏನಪ್ಪ ಇದು ಅಂತೇಳಿ. ಬಟ್ ಬರ್ತಾ ಬರ್ತಾ ನಿಮ್ಗೆ ರೂಢಿ ಆಗಿಬಿಡ್ತದೆ. ಆಮೇಲೆ ನೀವೇ ಬಿಡಲ್ಲ ಮೆಡಿಟೇಷನ್ ಮಾಡ್ಬೇಕಂತಂದ್ರೆ. ನೀವೇನಾದರೂ ಸಡನ್ನಾಗಿ ಓದಕ್ಕೆ ಹೋಗ್ಬೇಕಂತಂದ್ರೆ ತಕ್ಷಣ ನಿಮ್ಮ ಮೈಂಡಿಗೆ ಬಂದುಬಿಡ್ತದೆ ಈ ಮೆಡಿಟೇಷನ್ ಮಾಡಬೇಕಲ್ಲ ಅಂತೇಳಿ. ಸೊ ಆವಾಗ ನೀವು ಮೆಡಿಟೇಷನ್ ಮಾಡಿ ಅದಾದಮೇಲೆ ನೀವು ಸ್ಟಡಿ ಮಾಡ್ತೀರಿ. ಸೊ ಅಂದಾಗ ನೀವು ಏನು ಸ್ಟಡಿ ಮಾಡ್ತಿರಲ್ಲ, ಸೊ ಮೈಂಡಲ್ಲಿ ಬೇಗ ಬೇಗ ಕುಂದಿರ್ತದೆ ಆ್ಯಂಡ್ ಬೇಗ ನಿಮ್ಗೆ ಸಬ್ಜೆಕ್ಟ್ ಕೂಡ ಅರ್ಥ ಆಗ್ತೈತಿ. ಆ್ಯಂಡ್ ನೀವು ಫೈನಲಿ ಸ್ಕೋರ್ ಕೂಡ ಚೆನ್ನಾಗಿ ಮಾಡ್ಬೋದು. ಆ್ಯಂಡ್ ನೀವು ಎಕ್ಸಾಮ್ ಸೆಂಟ್ರಲ್ಲಿ ಕುಂತಾಗ ನೀವು ಮೈಂಡ್ ಕ್ಲಿಯರಾಗಿ ಈ ಯಾವ ಥರ ಕ್ವಶನ್ ಕೇಳಿದಾರೆ ಅಂತೇಳಿ ಕ್ಲಿಯರಾಗಿ ಥಿಂಕಿಂಗ್ ಮಾಡಿ ಕ್ಲಿಯರ್ ಆನ್ಸರ್ ಮಾಡೋಕ್ಕೆ ಹೆಲ್ಪ್ ಆಗ್ತದೆ. ಸೊ ನಾವು ಮೈಂಡನ್ನು ಏನೋ ಒಂಥರ ಫುಲ್ಲು ಮೈಂಡಲ್ಲಿ ಏನೋ ಒಂಥರ ಬೇರೆ ಬೇರೆ ಥರ ಆಲೋಚನೆಗಳು ಹಾಕ್ಕೊಂಡು ನಾವು ಎಕ್ಸಾಮ್ ಸೆಂಟ್ರಲ್ಲಿ ಹೋಗಿ ಎಕ್ಸಾಮಿಷನ್ ಕೂಡ ಅಟೆಂಡ್ ಕ್ವಶನ್ ಯಾವ ಥರ ಇದೆ ಅಂತೇಳಿ ಕೂಡ ಓದೋಕ್ಕಾಗಲ್ಲ. ಸೊ ಆ ಥರ ಆಗೋದು ಬೇಡ ಅಂತೇಳಿ ಸೊ ನಾನು ಹೇಳಿರುವಂಥ ಟೈಮ್ ಟೇಬಲ್ ನಿಮ್ಗೆ ಹೆಲ್ಪ್ ಆದರೆ ಈ ಒಂದು ಟೈಮ್ ಟೇಬಲನ್ನ ನೀವು ಟ್ರೈ ಮಾಡಿ ನೋಡಿ ಒಂದು ಸಾರಿ, ಹೆಲ್ಪ್ ಆಗ್ಬೋದು. ಇಲ್ಲಾಂದರೆ ನಿಮ್ಮದು ಯಾವುದಾದ್ರೂ ಒಂದು ಟೈಮ್ ಟೇಬಲ್ ಇತ್ತಂದರೆ ಅದನ್ನು ಕೂಡ ನೀವು ಟ್ರೈ ಮಾಡಿ ನೋಡಿ. ಒಟ್ಟಿನಲ್ಲಿ ಟೈಮ್ ಟೇಬಲ್ ಹಾಕ್ಕೊಂಡು ಟ್ರೈ ಮಾಡಿ. ಆಮೇಲೆ ಅದೇ ಟೈಮ್ ಟೇಬಲಲ್ಲಿ ನೀವು ಯಾವ ಸಬ್ಜೆಕ್ಟ್ ಓದಬೇಕಂತೇಳಿ ನೀವು ಡಿಸೈಡ್ ಮಾಡ್ಕೋಬೇಕಲ್ಲಿ. ನಾವು ಡಿಸೈಡ್ ಮಾಡೋಕ್ಕಾಗಲ್ಲ. ಯಾಕಂದರೆ ನಿಮ್ಗೆ ಬೆಳಗ್ಗೆ ಎದ್ದಾಗ ಯಾವ ಸಬ್ಜೆಕ್ಟ್ ಓದಬೇಕು, ಸಾಯಂಕಾಲ ಮಧ್ಯಾಹ್ನ ಯಾವ ಸಬ್ಜೆಕ್ಟ್ ಓದಬೇಕು ಅಂತೇಳಿ ನೀವೇ ಡಿಸೈಡ್ ಮಾಡಿಕೊಂಡು ನೀವೇ ಡೇ ಬೈ ಡೇ ಅದನ್ನೇ ರೊಟೇಷನ್ ಮಾಡ್ಕೊಳ್ಳಿ. ಒಳ್ಳೆಯದಾಗುತ್ತದೆ ಅಂಥೇಳಿ ಈ ವಿಡಿಯೋ ಮುಗಿಸ್ತೀನಿ. ಓಕೆ, ಈ ವಿಡಿಯೋ ಏನಾದರೂ ನಿಮ್ಗೆ ಹೆಲ್ಪ್ ಆಗುತ್ತಂತಂದ್ರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಕೂಡ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ ಆ್ಯಂಡ್ ಅವ್ರಿಗೆ ಕೂಡ ಶೇರ್ ಮಾಡಿ. ಈ ಒಂದು ವಿಡಿಯೋ ಅವ್ರಿಗೆ ಕೂಡ ಹೆಲ್ಪ್ ಆಗಲಿ ಅಂತೇಳಿ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಚೆನ್ನಾಗಿ ಸ್ಟಡಿ ಮಾಡಿ ಆಯಿತಾ.